ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ನೀಟ್ ಮತ್ತು CET ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಈ ವಿಡಿಯೋನಲ್ಲಿ ಕೌನ್ಸಿಲಿಂಗ್ ಡೇಟ್ಗಳ ಬಗ್ಗೆ ಚರ್ಚೆ ಮಾಡೋಣ. ಕೌನ್ಸಿಲಿಂಗ್ ಯಾವಾಗ ನಡೆಸ್ತಾರೆ ಮತ್ತು UG ನೀಟ್ ಎಕ್ಸಾಮ್ ಬಗ್ಗೆ ಕೂಡ ಈ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ವತಿಯಿಂದ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ ನೋಡಿ. ಜುಲೈ 6ರಿಂದ ಸೀಟು ಹಂಚಿಕೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ದಿಂದ ತಡೆ ಹಿಡಿಯಲಾದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ತಡೆ ನೀಡಲು ಸುಪ್ರೀಂ ಕೋರ್ಟ್ ಇಲ್ಲಿ ನಿರಾಕರಿಸಿದೆ ಎಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಜುಲೈ 6ರಿಂದ ನೀಟ್ ಪರೀಕ್ಷೆ ಕೌನ್ಸಿಲಿಂಗ್ಗಳನ್ನು ಇಲ್ಲಿ ಪ್ರಾರಂಭ ಮಾಡುವ ಸಾಧ್ಯತೆ ಇರುತ್ತದೆ ನೋಡಿ. ಇಲ್ಲಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಮೇ 6ರಂದು ನಡೆಸಿದ್ದ ನೀಟ್ ಪರೀಕ್ಷೆ ರದ್ದುಗೊಳಿಸಬೇಕು ಎಂದು ಜುಲೈ ಸಲ್ಲಿಸಲಾದ ಅರ್ಜಿ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಜುಲೈ 6ರಿಂದ ಆರಂಭಗೊಳ್ಳಿರುವ ನೀಟ್ ಸಂಬಂಧಿತ ಕೌನ್ಸಿಲಿಂಗ್ ಸೀಟು ಹಂಚಿಕೆ ಪ್ರಕ್ರಿಯೆ ಮುಂದೂಡುವ ಪ್ರಶ್ನೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಂದರೆ ಸುಪ್ರೀಂ ಕೋರ್ಟ್ ವತಿಯಿಂದ 6ನೇ ತಾರೀಕು ಜುಲೈ 6ರಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇಲ್ಲಿ ಪ್ರಾರಂಭ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ಮತ್ತು CET ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಅದು ಕೂಡ ಜುಲೈ 1ನೇ ತಾರೀಕಿನಿಂದ ಕೌನ್ಸಿಲಿಂಗ್ಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇಲ್ಲಿ ಇನ್ನಷ್ಟು ಮಾಹಿತಿ ಎಕ್ಸಾಮ್ ಬಗ್ಗೆ ಇಲ್ಲಿ ಮಾಹಿತಿ ಇದೆ ನೋಡಿ. ನೀಟ್ ಎಕ್ಸಾಮ್ ಬಗ್ಗೆ MBBS ಮತ್ತು BDS ಮತ್ತು ಇತರೆ ಕೋರ್ಸುಗಳ ಪ್ರವೇಶಕ್ಕಾಗಿ ನೀಟ್ ಪರೀಕ್ಷೆ ಬರೆದ 1563 ಅಭ್ಯರ್ಥಿಗಳಿಗೆ ಗ್ರೇಸ್ ಅಂಕಗಳನ್ನು ನೀಡಿದ್ದು ನಿರ್ಧಾರ ರದ್ದುಗೊಳಿಸಲಾಗಿದೆ ಮತ್ತು ಅವರಿಗೆ ಜೂನ್ 23ರಂದು ಮರುಪರೀಕ್ಷೆ ಬರೆಯುವ ಆಯ್ಕೆ ಕಲ್ಪಿಸಿರುವ ಬಗ್ಗೆ ಜೂನ್ 13ರಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಈ ಬಗ್ಗೆ ಪ್ರಸ್ತಾಪಿಸಿದ ಅರ್ಜಿದಾರರು ಇಲ್ಲಿ ಟೋಟಲ್ ಆಗಿ ನೋಡಿ, ಮೇ 5ರಿಂದ 14,750 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆಗಳನ್ನು ನಡೆಸಿದ್ದು ಸುಮಾರು 24 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗಳನ್ನು ಬರೆದಿದ್ದಾರೆ. ಜೂನ್ 14ರಂದು ಫಲಿತಾಂಶಗಳನ್ನು ಪ್ರಕಟಿಸಲಾಗುವುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಜೂನ್ 4ರಂದು ರಿಸಲ್ಟ್ಗಳನ್ನು ಬಿಡುಗಡೆ ಮಾಡಿದ್ದರಿಂದ ನೀಟ್ ಅಕ್ರಮಗಳ ಬಗ್ಗೆ ದೇಶದಲ್ಲಿ ವಿವಿಧ ನಗರಗಳಲ್ಲಿ ಪ್ರತಿಭಟನೆ ಕೂಡ ಇಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಜುಲೈ 6ರಂದು ನೀಟ್ ಕೌನ್ಸಿಲಿಂಗ್ಗಳು ಪ್ರಾರಂಭವಾಗಲಿದ್ದು ಮತ್ತು ನೀಟ್ ಮರು ಎಕ್ಸಾಮ್ಗಳನ್ನು ನೋಡಿ 1563 ಏನು ಅಭ್ಯರ್ಥಿಗಳಿವೆ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಜೂನ್ 23ರಂದು ಪರೀಕ್ಷೆಗಳನ್ನು ನಡೆಸಿ ಆ ಅಭ್ಯರ್ಥಿಗಳ ರಿಸಲ್ಟನ್ನು 30 ಜೂನ್ 2024ರಂದು ಬಿಡುಗಡೆ ಮಾಡ್ತಾರೆ. ಜುಲೈ 6ರಿಂದ ನೀಟ್ ಕೌನ್ಸಿಲಿಂಗ್ಗಳು ಪ್ರಾರಂಭವಾಗಲಿವೆ. ಯಾವುದೇ ತರಹದ ಎಕ್ಸಾಮ್ ಬಗ್ಗೆ ಇಲ್ಲಿ ನಡೆಸಲು ತೀರ್ಮಾನ ತೆಗೆದುಕೊಂಡಿಲ್ಲ. 1563 ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಮರು ಪರೀಕ್ಷೆಗಳನ್ನು ತಿಳಿಸಿದ್ದಾರೆ. CET ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇನ್ನೂ ಅಫಿಷಿಯಲ್ ಆಗಿ ಏನೂ ರಿಲೀಸ್ ಆಗಿಲ್ಲ. ಅಂದಾಜು ಮಾಡಬೇಕಾದ್ರೆ ಜುಲೈ 1ನೇ ತಾರೀಕಿನಂದು ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ನಮ್ಮ ಕರ್ನಾಟಕ CET ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಪ್ರಾರಂಭವಾಗಬಹುದು. ವೀಕ್ಷಣೆ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.